ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿರುವ ವಿಚಾರವಾಗಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ನ್ಯಾಯಾಲಯದಲ್ಲಿ ಶಿಕ್ಷೆಯಾಗಿರುವುದು ನಿಜ, ಆದರೆ ಅವರಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ ಎಂದು ತಿಳಿಸಿದ್ದು, ಹೊಸಕೋಟೆಯಲ್ಲಿ ಇದು ಪಶುಪಾಲನಾ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಸಲಕರಣೆ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಂಡಿಸಿದ ಪ್ರಮುಖ ಅಂಶಗಳು ಇಲ್ಲಿವೆ. ಯಾವುದೇ ಪ್ರಕರಣಗಳಲ್ಲಿ ನ್ಯಾಯಾಲಯವು ನೀಡುವ ತೀರ್ಪನ್ನ ನಾವು ಗೌರವಿಸಬೇಕಾಗುತ್ತೆ. ಈಗ ಒಂದು ಕೋರ್ಟ್ನಲ್ಲಿ ಶಿಕ್ಷೆಯಾಗಿದೆ ಎಂಬುದು ನಿಜ, ಆದರೆ ವಿನಯ್ ಕುಲಕರ್ಣಿ ಅವರು ಈ ತೀರ್ಪನ್ನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ತಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡಲಿದ್ದಾರೆ. ಅಲ್ಲಿ ಯಾವ ರೀತಿಯ ತೀರ್ಪು ಬರಲಿದೆ ಎಂಬುದನ್ನ ನಾವು ಕಾದು ನೋಡಬೇಕಿದೆ ಎಂದು ಶರತ್ ಬಚ್ಚೇಗೌಡ ಈ ಮೂಲಕ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಹೇಳುವುದು ಪ್ರತಿಯೊಬ್ಬರ ಹಕ್ಕು. ಹೀಗಾಗಿ ವಿನಯ್ ಕುಲಕರ್ಣಿ ಅವರು ತಮ್ಮ ಮುಂದಿನ ಕಾನೂನು ಹೋರಾಟವನ್ನ ಮುಂದುವರಿಸಲಿದ್ದಾರೆ ಎಂದು ಶಾಸಕರು ಇದೇ ವೇಳೆ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವಾಗ ಒಂದು ಕೋರ್ಟಲ್ಲಿ ಅವ್ರಿಗಿರೋಂಥ ಮಾಹಿತಿ ಪ್ರಕಾರ ಶಿಕ್ಷೆ ಆಗಿದೆ. ಬಟ್ ಅದನ್ನ ಸಹಜವಾಗಿ ವಿನಯ್ ಕುಲಕರ್ಣಿ ಅವರು ಬೇರೆ ಕಂಟೆಸ್ಟಲ್ಲಿ ಬೇರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಅದನ್ನ ಅವರು ಕಂಟೆಸ್ಟ್ ಮಾಡ್ತಾರೆ. ಅದೇನಾಗುತ್ತೆ ಫಲಿತಾಂಶ ನಾವು ನೋಡೋಣ. ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವಾಗ ಒಂದು ಕೋರ್ಟಲ್ಲಿ ಅವ್ರಿಗಿರೋಂಥ ಮಾಹಿತಿ ಪ್ರಕಾರ ಶಿಕ್ಷೆ ಆಗಿದೆ. ಬಟ್ ಅದನ್ನ ಸಹಜವಾಗಿ ವಿನಯ್ ಕುಲಕರ್ಣಿ ಅವರು ಬೇರೆ ಕಂಟೆಸ್ಟಲ್ಲಿ ಬೇರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಅದನ್ನ ಅವರು ಕಂಟೆಸ್ಟ್ ಮಾಡ್ತಾರೆ. ಅದೇನಾಗುತ್ತೆ ಫಲಿತಾಂಶ ನಾವು ನೋಡೋಣ. ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವಾಗ ಒಂದು ಕೋರ್ಟಲ್ಲಿ ಅವ್ರಿಗಿರೋಂಥ ಮಾಹಿತಿ ಪ್ರಕಾರ ಶಿಕ್ಷೆ ಆಗಿದೆ. ಬಟ್ ಅದನ್ನ ಸಹಜವಾಗಿ ವಿನಯ್ ಕುಲಕರ್ಣಿ ಅವರು ಬೇರೆ ಕಂಟೆಸ್ಟಲ್ಲಿ ಬೇರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಅದನ್ನ ಅವರು ಕಂಟೆಸ್ಟ್ ಮಾಡ್ತಾರೆ. ಅದೇನಾಗುತ್ತೆ ಫಲಿತಾಂಶ ನಾವು ನೋಡೋಣ. ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವಾಗ ಒಂದು ಕೋರ್ಟಲ್ಲಿ ಅವ್ರಿಗಿರೋಂಥ ಮಾಹಿತಿ ಪ್ರಕಾರ ಶಿಕ್ಷೆ ಆಗಿದೆ. ಬಟ್ ಅದನ್ನ ಸಹಜವಾಗಿ